ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಮನೋಜ್: ಹೌದು ಕಣೋ, ನಾನು ಆ ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ಆ ಹುಡುಗಿ ಸೇಫ್ ಅಂತ ನನಗೆ ಅನಿಸಿದ್ರೇ ನಾನು ಬರ್ತೀನಿ. ನೀನು ಹೊರಡು ಅಂದನು ಮನೋಜ್. ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಎಲ್ಲಿಗೆ ಹೋಗಲಿ ಹೇಳು? ಅತ್ತೋ ಇತ್ತೋ ಒಂದು ತೀರ್ಮಾನ ಮಾಡಿಕೊಂಡೇ ಹೋಗೋಣ ಬಿಡು ಅಂದನು ವೇದಾಂತ್. ವೇದಾಂತ್ ಕೂಡ ಅಲ್ಲಿ ಏನು ನಡೀತಾ ಇದೆ ಅಂತ ನಿಂತು ನೋಡ್ತಾ ಇದ್ದ. ಶಿವಾನಿ ಬರಲು ಒಪ್ಪದೆ ಹಠ ಹಿಡಿದು ಕುಳಿತಿದ್ರೆ ರಮೇಶ್ಗೆ ಸಿಟ್ಟು ಬಂದು, ಬರ್ತೀಯಾ ಇಲ್ಲ ಎಲ್ಲರ ಮುಂದೆ ಇಳ್ಕೊಂಡು ಹೋಗ್ಲಾ ಅಂದನು. ನೀವು ಏನು ಮಾಡಿದರೂ ಸರಿ, ನಾನು ಮಾತ್ರ ಬರಲ್ಲ. ನೀವು ಬೇಕಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ರಮೇಶ್ ಮುಖವನ್ನು ನೋಡ್ದೇ ತಲೆ ತಿರುಗಿಸಿ ಎಲ್ಲ ನೋಡ್ತಾ ಇದ್ಲು. ರಮೇಶ್ನ ಸಿಟ್ಟು ನೆತ್ತಿಗೇರಿ ಶಿವಾನಿ ಪಕ್ಕದಲ್ಲೇ ಬಂದು ಕುಳಿತು, ಇದೇನು ಇಲ್ಲಿ ಕುಳಿತಿದ್ದೀರಿ, ಹೋಗಿ ಬನ್ನಿ ಅಂತ ಅವಳು ಕಿರಿಕಿರಿ ಮಾಡಿಕೊಂಡ್ಳು. ನೀನು ಬರೋವರೆಗೂ ನಾನು ಹೋಗಲ್ಲ ಅನ್ನುತ್ತಾ ಶಿವಾನಿ ಭುಜದ ಮೇಲೆ ಕೈ ಹಾಕಿದ. ರಮೇಶ್ ಕೈ ಹಾಕ್ತಾ ಇದ್ದಂತೆ ಅಸಹ್ಯಗೊಂಡ ಅವಳು ಅವನ ಕೈಯನ್ನು ಕೊಡವಿದ್ಲು. ನೀನು ಕೈ ಕೊಡವಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡ್ಯಾ ಅಂತ ಶಿವಾನಿ ಕಾಲಿನ ಮೇಲೆ ಕೈ ಇಟ್ಟು ಅಮುಕ್ತಾ ಹಾಗೇ ಕೈ ಇರಿಸಿದನು. ಶಿವಾನಿಗೆ ರಮೇಶ್ನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ತಿಳಿಯದೆ ಅತ್ತ ಇತ್ತ ನೋಡಿದ್ಲು. ಕೆಲವರು ತಮ್ಮ ಕಡೆ ನೋಡಿ ನಗ್ತಾ ಹೋಗ್ತಾ ಇರೋದನ್ನು ಕಂಡು ಕೈ ತೆಗಿ ಅಂತ ತೆಗೆಯಲು ಪ್ರಯತ್ನಿಸಿದ್ಲು. ಆದರೆ ಅವನು ತನಗೇನು ಸಂಬಂಧ ಇಲ್ಲದಂತೆ ಕೈ ತೆಗೆದೆ ಇನ್ನೂ ಗಟ್ಟಿಯಾಗಿ ಅಮುಕಿದ. ನೀವು ಹೀಗೆ ಮಾಡಿದರೆ ನಾನು ಮನೆಗೆ ಹೋಗ್ತೀನಿ ಅಂದ್ಲು. ಹೌದಾ, ಎಲ್ಲಿ ಹೋಗು ನೋಡೋಣ ಅಂದ. ಅಂತ ಮುಂದೆ ಬಾಗಿ, ನೀನು ಇಲ್ಲಿಂದ ಎದ್ದರೆ ಅದು ರೂಮ್ಗೆ ಹೋಗಲು ಮಾತ್ರ, ಅರ್ಥ ಆಯ್ತಾ ಎಂದು ಗಂಭೀರವಾಗಿ ನೋಡಿ, ನೀನು ಬರೋವರೆಗೂ ನನ್ನ ಕೈ ನಿನ್ನ ಮೈ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಬೀಳ್ತದೆ, ನನಗೆ ತಿಳಿಯೋದು, ಅದು ಏನು ಬೇಕಾದರೂ ಮಾಡುತ್ತೆ ಅಂದ. ಆಮೇಲೆ ಎಲ್ಲರೂ ನೋಡಿ ನಕ್ರೆ ನಾನು ಜವಾಬ್ದಾರನಲ್ಲ ಅಂತ ಕೂಡ ಹೇಳ. ಮನೋಜ್ ಇದನ್ನು ನೋಡಿ ವೇದಾಂತ್ ನೋಡು, ಅವಳು ಇಷ್ಟಪಡದೇ ಇದ್ದರೂ ಅವನು ಏನು ಮಾಡ್ತಾ ಇದ್ದಾನೆ ಅಂತ, ಪಾಪ ಆ ಹುಡುಗಿ ಅವನಿಂದ ತಪ್ಪಿಸ್ಕೊಳ್ಳಲು ಆಗ್ತಿಲ್ಲ ಅಂದನು. ಅವಳಿಗೆ ಇಷ್ಟ ಇಲ್ಲದೇ ಇದ್ದರೂ ಯಾಕೆ ಬಂದಳು, ಹೀಗೆ ಕಷ್ಟಪಡ್ತಾ ಇದ್ದಾಳೆ? ನಿಜ ಹೇಳಬೇಕು ಅಂದರೆ ಅವಳು ಇಲ್ಲಿಗೆ ಬರಲೇಬಾರ್ದಿತ್ತು ಅಲ್ವಾ? ಇಲ್ಲದಿದ್ದರೆ ಈಗಲಾದರೂ ಹೋಗ್ಬೋದಲ್ವೇನೋ? ಅವನು ಕೈ ಹಾಕ್ತಾಯಿದ್ರೆ ಯಾಕೆ ಸಹಿಸ್ಕೊಳ್ತಾ ಇದ್ದಾಳೆ ಅಂದನು ವೇದಾಂತ್. ಅದೇ ತಿಳಿತಿಲ್ವಲ್ಲೋ, ಅವನು ಏನು ಹೇಳಿ ಬೆದರಿಸಿರಬಹುದು ಅಂದನು ಮನೋಜ್. ಬೆದರಿಸಿದರೆ ಬೆದರ್ತಾರಾ? ಧೈರ್ಯವಾಗಿ ಇರಬೇಕು. ಅಲ್ಲಿ ಅವನು ಏನು ಹೇಳ್ತಿದ್ದಾನೋ ನಮಗೆ ತಿಳಿತಿಲ್ವಲ್ಲ, ಹೋಗಿ ಪಕ್ಕದಲ್ಲಿ ಕುಳಿತು ಅವನು ಏನು ಹೇಳ್ತಿದ್ದಾನೆ ಅಂತ ಕೇಳು ಅಂದನು ವೇದಾಂತ್. ಹೌದಲ್ವಾ, ಹೋಗಿ ಕೇಳಿಸ್ಕೊಂಡ್ರೆ ಸಾಕು ಅಂತ ಮನೋಜ್ ಹೋಗ್ತಾ ಇದ್ದಾಗ ಅವನನ್ನು ತಡೆದು, ಎಲ್ಲಿಗೆ ಹೋಗ್ತಿದೀಯಾ ಅಂದನು ವೇದಾಂತ್. ನೀನು ತಾನೇ ಹೇಳಿದೆ ಅಂತ ಕೇಳಲು ಹೇಳಿದ್ದು, ಅದಕ್ಕೆ ಹೋಗ್ತಾ ಇದ್ದೇನೆ ಅಂದ. ಹಾಗೇನೆ ಹೋಗಿ ಆ ಹುಡುಗಿಯನ್ನು ನಾನು ಪ್ರೀತಿಸ್ತಿದ್ದೇನೆ ಅನ್ನೋ ವಿಷಯವನ್ನು ಅವನಿಗೆ ಹೇಳಿಬಿಡು, ಬಂದ ಕೆಲಸ ಎರಡು ಕೂಡ ಮುಗ್ದು ಹೋಗುತ್ತೆ ಅಂದನು. ಹಾಗೆ ಹೇಳಿದರೆ ಆ ಹುಡುಗಿ ಏನಾದರೂ ಅಂದ್ಕೊಳ್ಳಲ್ವಾ ಅಂತ ಕೇಳಿದನು. ಮನೋಜ್ನ ಮುಗ್ಧತೆಗೆ ತಲೆ ಚಚ್ಕೊಂಡ ವೇದಾಂತ್, ಲೈ, ನಮಗೆ ಅವಳು ಯಾರು ಅಂತಲೇ ತಿಳಿಯೋದು, ಹಾಗಿರುವಾಗ ಹೇಗೆ ಹೇಳ್ತೀಯ? ನಿನ್ನ ಇದು ಹುಚ್ಚುತನ ಅಲ್ಲದೆ ಇನ್ನೇನೋ ಅಂದನು. ಸರಿ, ಈಗ ಏನು ಮಾಡೋಣ ಹೇಳು ಅಂತ ಕೇಳಿದನು ಮನೋಜ್. ಆ ಹುಡುಗಿ ಅವನಿಗೆ ಎದುರು ಬಿದ್ದಾಗ ಹೋಗಿ ಅವನ ಸಂಗತಿಯನ್ನು ನೋಡ್ಕೊಳ್ಳೋಣ, ಅಲ್ಲಿವರೆಗೂ ಇಲ್ಲೇ ಇರೋಣ ಅಂದನು ವೇದಾಂತ್. ವೇದಾಂತ್ ಹೇಳ್ದಂತೆ ಮನೋಜ್ ಅಲ್ಲೇ ಇದ್ದು ನೋಡ್ತಾ ಇದ್ದ. ಶಿವಾನಿಗೆ ಅಲ್ಲೇ ಸತ್ತು ಹೋಗಬೇಕು ಅನಿಸ್ತು. ರೂಮ್ಗೆ ಹೋದರೆ ಏನಾಗುತ್ತದೋ ಅನ್ನೋ ಭಯ ಒಂದು ಕಡೆ, ಇಲ್ಲೇ ಇದ್ದರೆ ಅವನು ಇನ್ನೆಲ್ಲಿ ಕೈ ಹಾಕ್ತಾನೋ ಅನ್ನೋ ಭಯ ಇನ್ನೊಂದು ಕಡೆ. ಏನು ಮಾಡಬೇಕು ಅಂತ ತಿಳಿಯದೆ ಅತ್ತ ಇತ್ತ ನೋಡ್ತಾ ಮನೋಜ್ ಕಡೆ ನೋಡಲು ಹೋದ್ಲು. ಅಷ್ಟರಲ್ಲಿ ಅವಳು ಸೊಂಟದ ಮೇಲೆ ಕೈ ಬಿದ್ದಂತಾಗಿ ಪೆಚ್ಚು ಬಿದ್ದು ಮೇಲೆ ಎದ್ಲು. ರಮೇಶ್ ನಗ್ತಾ, ಬಾ ಹೋಗೋಣ ಅಂತ ಅವಳ ಕೈನ ಹಿಡಿದು ಅವಳು ಬರದೇ ಇದ್ದರೂ ಎಳ್ಕೊಂಡು ಲಿಫ್ಟ್ ಹತ್ರ ಕರ್ಕೊಂಡು ಹೋದ. ವೇದಾಂತ್ ಅವನು ಆ ಹುಡುಗಿಯನ್ನು ಎಳ್ಕೊಂಡು ಹೋಗ್ತಿದ್ದಾನೋ, ಬಾರು ಹೋಗೋಣ ಅಂತ ಇಬ್ಬರು ಲಿಫ್ಟ್ ಹತ್ರ ಬರೋಷ್ಟರಲ್ಲಿ ಅವರು ಲಿಫ್ಟ್ ಹತ್ತಿದ್ರು. ಇಬ್ಬರು ಯಾವ ಫ್ಲೋರ್ ಅಂತ ನೋಡಿ ಬೇರೆ ಲಿಫ್ಟ್ನಲ್ಲಿ ಮೇಲೆ ಹೋದರು. ಇವರು ಹೋಗುವಷ್ಟರಲ್ಲಿ ಅವನು ಅವಳ ರೂಮ್ನೊಳಗಡೆ ಕರ್ಕೊಂಡು ಹೋಗ್ಬಿಟ್ಟಿರೋದನ್ನು ಕಂಡಿತು.
ಇಬ್ಬರು ಓಡಿ ಹೋಗುವಷ್ಟರಲ್ಲಿ ರೂಮ್ ಡೋರ್ ಲಾಕ್ ಆಯಿತು. ಇಬ್ಬರಿಗೂ ಏನು ಮಾಡಬೇಕು ತಿಳಿಯದೆ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಕುಳಿತು ರೂಮ್ ಕಡೆ ನೋಡ್ತಾ ಇದ್ರು. ಏನೋ ಮಾಡೋಣ ಮನೋಜ್ ಅಂತ ಕೇಳಿದನು ವೇದಾಂತ್. ಇತ್ತ ವಿಹಾನ್ ಫೋನ್ ಎಸೆದಾಗ ಅದು ಪಕ್ಕದಲ್ಲಿ ಬಿದ್ದು ಆನ್ ಆಯಿತು. ಆರ್ಯನ್ ಜಾಹ್ನವಿ ಫೋನ್ ಎಂದು ಆನ್ ಮಾಡಿ ಜಾಹ್ನವಿ ಅಂತ ಕರೆದನು. ಅವಳು ಏನು ಮಾತಾಡದೇ ಇದ್ದಾಗ ಮತ್ತೆ ಕರಿತಾ ಇರುವಾಗ ಅಲ್ಲಿನ ಮಾತುಗಳು ಆರ್ಯನ್ಗೆ ಕೇಳಿಸಿದ್ವು. ಕಾರ್ನ ನಿಲ್ಲಿಸಿದನು. ಏನೇ, ಯಾರಿಗೆ ಫೋನು? ನಿನ್ನ ಗಂಡನ ನಿನಗೆ ತಾಳಿ ಕಟ್ಟಿದ್ದಾನೆ ನಿಜ, ಆದರೆ ನಿನ್ನ ಜೊತೆ ಸಂಸಾರ ಮಾಡ್ತಾ ಇಲ್ವಂತೆ, ಹೌದಾ? ಮತ್ತು ಯಾಕೆ ತಾಳಿ ಕಟ್ಟ? ಎಲ್ಲರೂ ತನ್ನನ್ನು ದೊಡ್ಡ ಮನುಷ್ಯ ಅಂತ ಮೆಚ್ಕೊಳ್ಳಿ ಅಂತ ಕಟ್ಟಿ ನಿನ್ನನ್ನು ಇಲ್ಲೇ ಬಿಟ್ಟು ಹೋದ್ನಾ? ನಿನ್ನನ್ನು ಹಾಗೆ ಬಿಟ್ಟು ಹೋದರೆ ಮದುವೆಯಾಗಿ ಒಬ್ಬಳೇ ಹೇಗೆ ಇರ್ತೀಯಾ? ಜಾಹ್ನವಿ, ನಿನ್ನನ್ನು ನೋಡಿದರೆ ಪ್ರೀತಿ ಆಗ್ತಿದೆ ನನಗೆ. ಈಗ ನಿನ್ನ ಬದುಕು ಎರಡೂ ಇಲ್ಲಂತಾಗಿದೆಯಲ್ಲ. ಮದುವೆಯಾಗಿದೆ, ಆದರೆ ಗಂಡನ ಮನೆಗೆ ಹೋಗ್ಲಾಗ್ತಾ ಇಲ್ಲ. ಗಂಡನ ಜೊತೆ ಸಂಸಾರ ಕೂಡ ಮಾಡಲು ಆಗ್ತಿಲ್ಲ. ಹೀಗೆ ಎಷ್ಟು ದಿನ ಇರ್ತೀಯಾ? ಹೌದು ಜಾಹ್ನವಿ, ನಿನ್ನನ್ನು ಒಂದು ಮಾತು ಕೇಳ್ತೀನಿ, ನಿಜ ಹೇಳು. ಯಾರೋ ಒಬ್ಬರು ರಾತ್ರಿ ನಿನ್ನ ಮನೆಗೆ ಬರ್ತಾ ಇದ್ದಾರಂತೆ, ಹೌದಾ? ಅಂದು ನಿನ್ನ ರೂಮಿಗೆ ಬಂದವನೇನಾ ಈಗಲೂ ಬರ್ತಾ ಇರೋದು ಅಂತ ಕೇಳಿದಾಗ ಜಾಹ್ನವಿಗೆ ಸಿಟ್ಟು ಬಂದು ವಿಹಾನ್ ಕೆನೆಗೆ ಬಾರಿಸಿ, ನಿನ್ನಂಥ ನೀಚನಿಗೆ ಏನು ಹೇಳಿದರೂ ಅರ್ಥ ಆಗಲ್ಲ, ಹೋಗೋವರೆಗೆ ಅಂತ ಅವನನ್ನು ಹಿಂದಕ್ಕೆ ತಳ್ಳಿದ್ಲು. ವಿಹಾನ್ ಹಿಂದಕ್ಕೆ ಬೀಳುವವನು ಸಾವರಿಸ್ಕೊಂಡು, ಏನೇ ದೊಡ್ಡ ಪತಿವ್ರತೆ ಥರ ಪೋಸ್ ಕೊಡ್ತಾ ಇದೀಯಾ ಅಂತ ಜಾಹ್ನವಿ ಹತ್ರ ಬಂದು ಅವಳ ಭುಜದ ಮೇಲೆ ಕೈ ಹಾಕಿ, ನಾನು ನಿನಗೆ ಗಂಡನಾಗಬೇಕಾದವನು ತಾನೇ? ಯಾವುದೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪದರಲ್ಲಿ ಮಿಸ್ ಆಯಿತು. ಗಂಡನೇ ಅಂದ್ಕೊಂಡು ಇವತ್ತು ರಾತ್ರಿ ನಿನ್ನ ಜೊತೆ ಸಂಸಾರ ಮಾಡಬಾರ್ದಾ ಅಂದನು. ಕಾರ್ನಲ್ಲಿ ಬರ್ತಾಯಿದ್ದ ಆರ್ಯನ್ ಈ ಮಾತುಗಳನ್ನು ಕೇಳಿಸ್ಕೊಂಡು ಸಿಟ್ಟಿನಿಂದ ಕಾರ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿ ಕಾರು ಓಡಿಸ್ಕೊಂಡು ಬಂದ. ಭುಜದ ಮೇಲಿದ್ದ ಅವನ ಕೈಯನ್ನು ಕೊಡವಿ, ನೀನು ಆಡ್ತಾ ಇರುವ ಮಾತುಗಳನ್ನು ನನ್ನ ಗಂಡ ಏನಾದರೂ ಕೇಳಿಸ್ಕೊಂಡ್ರೆ ನೀನು ಈ ಭೂಮಿ ಮೇಲೆ ಯಾಕೆ ಬದುಕಿದ್ದೀನಿ ಅನ್ನುವಂತೆ ಮಾಡ್ತಾನೆ, ಎಚ್ಚರ ಅಂದ್ಲು. ನಿನ್ನ ಗಂಡ ಅಷ್ಟು ಶೂರನಾ? ಅಷ್ಟು ಶೂರ ಆಗಿದ್ದರೆ ನಿನ್ನ ಜೊತೆ ಯಾಕೆ ಸಂಸಾರ ಮಾಡ್ತಿಲ್ಲ? ಅಂದರೆ ನಿನ್ನ ಗಂಡನಲ್ಲಿ ಗಂಡಸ್ತನ ಇಲ್ವಾ ಅಂತ ವಿಕಾರವಾಗಿ ನಗ್ತಾ, ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗಿದ್ದಾನ? ಹಾಗೆ ಬಿಟ್ಟು ಹೋದವನ ಬಗ್ಗೆ ಯಾಕೆ ಇಷ್ಟೊಂದು ಹೊಗಳ್ತೀಯಾ? ಗಂಡಸ್ತನ ಅಂದರೆ ಏನು ಅಂತ ನನ್ನ ಜೊತೆ ಮಲಗಿದ್ರೆ ನಿನಗೆ ತೋರಿಸ್ತೀನಿ ಅಂದನು. ವಿಹಾನ್ ಆಡ್ತಾ ಇರುವ ಮಾತುಗಳನ್ನು ಕೇಳಲಾರ್ದ ಜಾಹ್ನವಿ, ನಿನಗೆ ಸಾವು ಹತ್ರ ಬಂದಿರೋದ್ರಿಂದಲೇ ನೀನು ಇಂತಹ ಹುಚ್ಚು ಮಾತುಗಳನ್ನು ಆಡ್ತಿದೀಯ ಕಣೋ ಅಂದ್ಲು. ಅಯ್ಯೋ, ನೀನು ಹೇಳ್ತಾ ಇದ್ರೆ ಭಯವಾಗ್ತಿದೆ ಜಾಹ್ನವಿ. ಸಾವು ಹತ್ತಿರ ಬಂದಿದೆಯಂತೆ. ನಿಜವಾಗ್ಲೂ ಈ ಮನೆಯಲ್ಲಿ ಸರಿಯಾದ ಗಂಡಸು ಯಾರಾದರೂ ಇದ್ದಾರಾ? ನಿಮ್ಮ ಅಣ್ಣ ಎಷ್ಟು ಹೇಡಿ ಅನ್ನೋದು ಮದುವೆಯಲ್ಲಿ ಹೋಗಿ ಸಾಯಲು ಸಿದ್ಧನಾದ್ನಲ್ಲ, ಆಗಲೇ ತಿಳಿಯಿತು. ಇನ್ನು ನಿನ್ನ ಗಂಡನ ವಿಷಯಕ್ಕೆ ಬಂದರೆ ನಿನಗೆ ತಾಳಿ ಕಟ್ಟಿ ಸಂಸಾರ ಮಾಡದೆ ಬಿಟ್ಟು ಹೋಗಿದ್ದಾನೆ. ಅವನು ಗಂಡಸ? ಇವರು ನನ್ನನ್ನು ಕೊಲ್ತಾರಾ ಅಂತ ನಗ್ತಾ ಹೇಳಿದನು. ಆರ್ಯನ್ ಸ್ಟೇರಿಂಗ್ನ ಗಟ್ಟಿಯಾಗಿ ಹಿಡಿದು ವೇಗವಾಗಿ ಬಂದು ಜಾಹ್ನವಿಯ ಮನೆ ಮುಂದೆ ಕಾರ್ ನಿಲ್ಲಿಸಿ ಫೋನ್ ತಗೊಂಡು ಕೆಳಗಡೆ ಇಳಿದು ಒಳಗಡೆ ಕಾಲಿಟ್ಟನು. ವಿಹಾನ್ ಇಲ್ಲಿ ಮೈ ಮೇಲೆ ಬೀಳ್ತಾನೋ ಅನ್ನೋ ಭಯದಲ್ಲಿ ರೂಮ್ಗೆ ಹೋಗಲು ಮುಂದಾಗಿ ಬಾಗಿಲ ಕಡೆ ನೋಡಿದ್ಲು. ಅತ್ತ ಆರ್ಯನ್ ಕಣ್ಣುಗಳಲ್ಲಿ ಬೆಂಕಿ ಉಗುಳ್ತಾ ಹೊಸಲಿನಲ್ಲಿ ನಿಂತಿದ್ದನು. ಆರ್ಯನನ್ನು ಕಂಡ ತಕ್ಷಣ ಜಾಹ್ನವಿಗೆ ಸಂತೋಷ ಆಗಿ, ನಿನ್ನ ಸಾವು ನಿನ್ನ ಹಿಂದೆನೇ ಇದೆ ಕಣೋ, ನೋಡು ಅಂದ್ಲು. ನಿನಗೇನಾದರೂ ಹುಚ್ಚ? ನನ್ನ ಸಾವು ನನ್ನ ಹಿಂದೆ ಇರೋದೇನು ಅಂತ ಹಿಂದಕ್ಕೆ ತಿರುಗಿ ನೋಡಿದನು. ಆರು ಅಡಿಗಿಂತ ಎತ್ತರದಲ್ಲೇ ನಿಂತಿದ್ದ ಆರ್ಯನ್ ಯಾರೆಂದು ತಿಳಿಯದೆ ಜಾಹ್ನವಿ ಕಡೆ ನೋಡಿದನು. ಜಾಹ್ನವಿ ನಗ್ತಾ ಆರ್ಯನ್ ಹತ್ರ ಓಡ್ ಬಂದು ಅವನ ಸುತ್ತ ಕೈನ ಹಾಕಿ, ಇಲ್ಲಿವರೆಗೂ ನನ್ನ ಗಂಡ ಗಂಡಸ ಅಂತ ಕೇಳ್ತಿದ್ದೆ ಅಲ್ವಾ, ಈಗೋ ನೋಡು ನನ್ನ ಗಂಡ ಎಂಥವನು ಅಂತ ನಿನಗೆ ಈಗ ತೋರಿಸ್ತಾನೆ ನೋಡು ಅಂದ್ಲು ಜಾಹ್ನವಿ. ಆರ್ಯನ್ ಯಾರೆಂದು ವಿಹಾನ್ಗೆ ಅರ್ಥ ಆಯಿತು. ಇವನ ಜಾಹ್ನವಿ ನಿನ್ನ ಗಂಡ ಅಂತ ಭಯವಾದರೂ ಧೈರ್ಯ ತಂದ್ಕೊಂಡು, ಆದರೆ ಏನು, ನೋಡಲು ಹೈಟ್ ವೆಯ್ಟ್ ಇಟ್ಟುಕೊಂಡು ಹೀರೋ ಥರ ಇದ್ದರೆ ಸಾಕಾ?
ತಾಳಿ ಕಟ್ಟಿದ ಹೆಂಡತಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಸಂಸಾರ ಮಾಡೋದು ಕೂಡ ಗೊತ್ತಿರಬೇಕು ಅಲ್ವಾ ಅಂದನು. ಈ ಮಾತು ಬಾಯಿಂದ ಬಂತೋ ಇಲ್ವೋ, ವಿಹಾನ್ನ 2 ಹಲ್ಲುಗಳು ಉದುರಿ ಕೈಗೆ ಬಿದ್ದುವು. ಬಾಯೆಲ್ಲ ರಕ್ತ. ಅದನ್ನು ನೋಡಿ ವಿಹಾನ್ ಎದುರಿ ಓಡಿ ಹೋಗಲು ಪ್ರಯತ್ನಿಸ್ದ. ಆದರೆ ಆರ್ಯನ್ ಅವನ ಶರ್ಟ್ ಹಿಡಿದು ಎಳೆದು ತನ್ನ ಮುಂದೆ ನಿಲ್ಲಿಸ್ಕೊಂಡು, ನನ್ನ ಸೊಂಟದ ಎತ್ತರಕ್ಕೂ ಇಲ್ಲ ನೀನು, ಅಂಥದ್ರಲ್ಲಿ ನನ್ನ ಗಂಡಸನ ಬಗ್ಗೆ ಮಾತಾಡ್ತೀಯಾ ಎನ್ನುತ್ತಾ ಕೆನ್ನೆಗೆ ಸರಿಯಾಗಿ ಬಾಧಿಸ್ದ. ಆರ್ಯನ್ ಹೊಡೆದ ಹೊಡೆತಕ್ಕೆ ವಿಹಾನ್ಗೆ ಏರಿದ ಕುಡಿತೆ ಎಲ್ಲ ಇಳಿದು ಹೋಯಿತು. ತನ್ನ ಕೆನ್ನೆಗಳೇ ತನಗೆ ಕಾಣಿಸುವಷ್ಟು ಉಬ್ಬಿ ಹೋಗಿದ್ವು. ಉರಿ ತಾಳಲಾರದೆ ಕಣ್ಣಲ್ಲಿ ನೀರು ಬಂತು. ಆದರೂ ಬಿಡದೆ ತನ್ನನ್ನೇ ನೋಡ್ತಾ ಇದ್ದ ಆರ್ಯನನ್ನು ನೋಡಿ ವಿಹಾನ್ಗೆ ಪ್ಯಾಂಟ್ನಲ್ಲೇ ಅದು ಹೋಗೋ ಅಷ್ಟು ಭಯ ಆಯಿತು. ಗೊತ್ತಾಗಿರ್ಬೇಕಲ್ವಾ. ನಡುಗುತ್ತಾ ನಿಂತಿದ್ದ ಅವನನ್ನು ನೋಡಿ ಆರ್ಯನ್, ನೀನೊಬ್ಬ ಹೇಳಿ, ನೀನು ಬಂದು ನನ್ನ ಜಾಹ್ನವಿ ಹತ್ರ ಇಂತಹ ಕೆಟ್ಟ ಮಾತುಗಳನ್ನು ಆಡ್ತೀಯಾ? ನಿಜವಾಗ್ಲೂ ನಿನ್ನಂಥವನಿಗೆ ಮನೋಜ್ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಗೆ ಅಂದ್ಕೊಂಡ್ನೋ, ಮೊದಲು ಅವನನ್ನು ಅನ್ಬೇಕು ಅಂತ ಗದರಿಸಿದ. ಸರ್, ನನ್ನನ್ನು ಕೆಟ್ಟವನು, ಹಲ್ಕ, ನೀಚ ಈ ಥರ ಎಲ್ಲ ಅನ್ಬೇಡಿ. ನಾನು ಕೂಡ ಒಳ್ಳೆಯವನೇ. ಅದಕ್ಕೆ ಇವಳ ಅಣ್ಣ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಈಗೋ ನೋಡಿ, ಈಕೆ ಇದ್ದಾಳಲ್ಲ, ಆ ದಿನ ರೂಮ್ಗೆ ಯಾರನ್ನೋ ಕರೆಸ್ಕೊಂಡು ಮದುವೆ ನಿಲ್ಲುವಂತೆ ಮಾಡಿದ್ಲು ಅಂತ ಜಾಹ್ನವಿ ಕಡೆ ಬಿರುದು ತೋರಿಸಿದ ಕೂಡಲೇ ಆರ್ಯನ್ ಅವನ ಹೊಟ್ಟೆಗೆ ಸರಿಯಾಗಿ ಒಂದು ಗುದ್ದನ್ನು ಕೊಟ್ಟನು. ಅಷ್ಟೇ, ವಿಹಾನ್ ಹೊಟ್ಟೆ ಹಿಡ್ಕೊಂಡು ಅಲ್ಲೇ ಕುಸಿದು ಬಿದ್ದನು. ಜಾಹ್ನವಿ ಬಗ್ಗೆ ಇನ್ನೊಂದು ಸಲ ತಪ್ಪಾಗಿ ಮಾತನಾಡಿದರೆ ನಿನ್ನ ಅಪ್ಪ ಅಮ್ಮನಿಗೆ ನಿನ್ನ ಹೆಣ ಕೂಡ ಸಿಗದೆ ಇರೋ ಹಾಗೆ ಮಾಡ್ತೀನಿ, ಜಾಗ್ರತೆ ಅಂತ ಆರ್ಯನ್ ಎಚ್ಚರಿಸ್ದ. ಹೊಟ್ಟೆ ಹಿಡ್ಕೊಂಡು ನೋವಿನಲ್ಲೇ ವಿಹಾನ್ ಜಾಹ್ನವಿ ರೂಮಿಗೆ ಬಂದು, ಜಾಹ್ನವಿ ರೂಮ್ಗೆ ಒಬ್ಬ ಬಂದಿದ್ದು ಸುಳ್ಳಲ್ಲ ಅಲ್ವಾ? ಅಸಲು ಅವನು ಯಾರು, ಯಾಕೆ ಬಂದ ಅಂತ ಮೊದಲು ತಿಳ್ಕೊಳ್ಳಿ. ಈಕೆ ಮೇಲೆ ಕಾಣುವಷ್ಟು ಮುಗ್ದೆ ಏನಲ್ಲ ಅಂದನು. ಮತ್ತೆ ಆರ್ಯನ್ ಹೊಡೆಯಲು ಹೋದಾಗ ಜಾಹ್ನವಿ ತಡೆದು, ಇಡೀ ಆರ್ಯನ್ ಅವರೇ, ಇನ್ನೂ ಹೊಡೆದ್ರೆ ಸತ್ತು ಹೋಗ್ಬಿಡ್ತಾನೆ. ಆದರೂ ಹೊಡೆಯಬೇಕಿರೋದು ಇವನನ್ನಲ್ಲ ಅಂದು ನನ್ನ ರೂಮ್ಗೆ ಬಂದಿದ್ದವನನ್ನು. ನಿಜ ಹೇಳಬೇಕು ಅಂದರೆ ಇದೆಲ್ಲ ಅವನಿಂದಾನೇ ಆಗಿದ್ದು ಅಂದು. ವಿಹಾನ್ ಎದ್ದು ನಿಲ್ತಾ, ಅಬ್ಬಬ್ಬಾ, ಏನು ತಿಳಿಯದ ಹಾಗೆ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ದೀಯೇ. ಈಗ ನೋಡಿ ಬ್ರದರ್, ನಿಮ್ಮ ಹೆಸರೇನೋ ನನಗೆ ಗೊತ್ತಿಲ್ಲ, ಆದರೆ ಈಕೆನ ಮಾತ್ರ ನಂಬೇಡಿ. ನೀವು ಬಿಟ್ಟು ಹೋದ್ಮೇಲೆ ಮರುದಿನ ರಾತ್ರಿ ಇವಳು ಹತ್ತಿರಕ್ಕೆ ಅವನು ಈಗಲೂ ಬರ್ತಿದ್ದಾನಂತೆ ಅಂದನು. ಅದನ್ನು ಕೇಳಿ ಆರ್ಯನ್ ವಿಹಾನ್ನ ಕೈ ಹಿಡಿದು ತಿರುಗಿಸ್ತಾ, ಜಾಹ್ನವಿ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಕ್ಕೆ ಅಲ್ವಾ ಇಷ್ಟು ಏಟು ತಿಂದಿದ್ದು? ಆದರೂ ನಿನಗೆ ಬುದ್ಧಿ ಬರಲಿಲ್ವಲ್ಲ, ನಿನಗೆ ಸತ್ರು ಬುದ್ಧಿ ಬರೋದಿಲ್ಲ ಅನಿಸುತ್ತೆ ಅಂತ ಕೈಯನ್ನು ಜೋರಾಗಿ ಮುರುಚಿದ. ವಿಹಾನ್ ನೋವು ತಡೆಯಲಾರದೆ ಕಿರ್ಚ್ತಾ, ನಾನು ಹೇಳಿದ್ದು ನಿಜ, ಬೇಕಿದ್ರೆ ನಿಮ್ಮ ಹೆಂಡತಿಯನ್ನೇ ಕೇಳಿ ಅಂದನು. ನನ್ನ ಹೆಂಡತಿಯನ್ನು ಏನೂ ಕೇಳೋದು ನಾನು, ನನಗೆ ಗೊತ್ತಿದೆ ಅಲ್ವಾ ಅಂತ ಆರ್ಯನ್ ಇನ್ನೂ ಜೋರಾಗಿ ಹಿಡ್ಕೊಂಡ. ವಿಹಾನ್ ಶಾಕ್ ಆಗಿ, ಏನೋ ನಿಮಗೂ ಗೊತ್ತಾ ಎನ್ನುತ್ತಾ ಕೈನ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ದ. ಆರ್ಯನ್ ಇನ್ನೂ ಗಟ್ಟಿಯಾಗಿ ಹಿಡಿದು, ಹೌದು ಕಣೋ, ದಿನ ನನ್ನ ಹೆಂಡತಿ ಹತ್ತಿರಕ್ಕೆ ಬರೋದು ನಾನೇ ಕಣೋ. ನಿಮ್ಮಂಥವರು ಹೀಗೆ ಹುಚ್ಚಾಗಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲದೆ ಇವಳನ್ನು ಇಲ್ಲಿ ಬಿಟ್ಟು ಹೋಗಿದ್ದೆ. ಮೊದಲೇ ಗೊತ್ತಿದ್ರೆ ಅಂದೆ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮೆಲ್ಲರ ಬಾಯಿ ಮುಚ್ಚಿಸ್ಬೇಕೆಂದು ಆದಷ್ಟು ಬೇಗ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕೈನ ಬಿಟ್ಟ. ವಿಹಾನ್ ತನ್ನ ಕೈನ ಸವೃತ್ತಾ, ನೋವಿನಿಂದ ನೀವೇ ಬರ್ತಿದ್ದೀರಾ ಅಂತ ಜಾಹ್ನವಿ ಮೊದಲೇ ಹೇಳ್ಬೋದಿತ್ತಲ್ವಾ? ನಾನು ಬಾಯಿ ಮುಚ್ಕೊಂಡು ಇರ್ತಾಯಿದ್ದೆ. ನಿಮ್ಮ ಕೈಯಿಂದ ಇಷ್ಟು ಏಟು ತಿಂತಾ ಇರಲಿಲ್ಲ. ತಾಳಿ ಕಟ್ಟಿ ಬಿಟ್ಟು ಹೋಗಿದ್ದಾರೆ ಅಂದ ತಕ್ಷಣ ಯಾರೋ ಅಸಮರ್ಥ ಇರಬೇಕು ಅಂತ ಅಂದ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದೆ. ಆದರೆ ನಿಮ್ಮ ಕೈಯಲ್ಲಿ ಏಟು ತಿಂದ ಮೇಲೆ ನೀವು ಯಾರು ಅಂತ ತಿಳಿಯಿತು ಅಂದ. ಗಂಡಸ ಅಂತ ಕೇಳಿದ್ದಕ್ಕೆ ಚೆನ್ನಾಗಿ ತೋರಿಸ್ಕೊಟ್ರಿ. ಜಾಹ್ನವಿ, ನಿಮ್ಮ ಯಜಮಾನರು ಏನು ಅಂತ ಏಟು ತಿಂದ ಮೇಲೆ ಗೊತ್ತಾಯಿತು. ಆದರೆ ನೀವೇ ತಾಳಿ ಕಟ್ಟಿ ನೀವೇ ಬಿಟ್ಟು ಹೋಗಿ ಮತ್ತೆ ನೀವೇ ದಿನ ರಾತ್ರಿ ಬರ್ತಾಯಿದ್ದೀರಾ ಅಂದರೆ ಯೋಚನೆ ಮಾಡಿದ್ದೀರಾ? ನನಗೆ ಹುಚ್ಚು ಹಿಡಿತಾ ಇದೆ ಅಂತ ಗೊಣಗಿದ. ನಿನ್ನನ್ನು ಯಾರು ಯೋಚನೆ ಮಾಡು ಅಂದಿದ್ದು? ಇನ್ನೊಂದು ಸಲ ಈ ಕಡೆ ಬಂದರು ಅಥವಾ ಜಾಹ್ನವಿ ಕಣ್ಣೆತ್ತಿ ನೋಡಿದ್ರು ಏನು ಮಾಡ್ತೀನಿ ಅಂತ ಗೊತ್ತು ಅಲ್ವಾ ಅಂದನು ಆರ್ಯ. ಇಷ್ಟೆಲ್ಲ ಆದಮೇಲೆ ಮತ್ತೆ ಇತ್ತ ಕಡೆ ಬರೋ ಧೈರ್ಯ ಮಾಡ್ತೀನಾ? ಪ್ರಾಣದ ಮೇಲೆ ಆಸೆ ಇರುವನು ಯಾರಾದರೂ ಬರ್ತಾರಾ?
ಬದುಕಿರುವಾಗ ಈ ಕಡೆ ತಲೆ ಹಾಕಿ ಮಲಗಲ್ಲ ಅಂತ ಕೈ ಮುಗಿದು ವಿಹಾನ್ ಅಲ್ಲಿಂದ ಓಡ್ ಹೋದ. ವಿಹಾನ್ ಹೋಗ್ತಾ ಇದ್ದಂತೆಯೇ ಜಾಹ್ನವಿ ಆರ್ಯನ್ ಕಡೆ ಕೋಪದಿಂದ ನೋಡಿ ರೂಮಿನೊಳಗಡೆ ಹೋದ್ಲು. ಅವಳು ಯಾಕೆ ಹಾಗೆ ಕೋಪದಿಂದ ಹೋದ್ಲು ಅಂತ ಆರ್ಯನ್ಗೆ ಅರ್ಥ ಆಗದೆ ಅವನು ಕೂಡ ರೂಮ್ನೊಳಗಡೆ ಹೋದ. ಇತ್ತ ವೇದಾಂತ್ ಮತ್ತು ಮನೋಜ್ ಸೋಫಾದಲ್ಲಿ ಕುಳಿತು ರೂಮ್ ಕಡೆ ನೋಡ್ತಾ ಇದ್ರು. ಮನೋಜ್ಗೆ ಮಾತ್ರ ಒಳಗಡೆ ಏನು ನಡೀತಾ ಇದೆ ತುಂಬ ಟೆನ್ಷನ್ ಆಗ್ತಾಯಿತ್ತು ಮನೋಜ್ಗೆ. ವೇದಾಂತ್ ಯೋಚಿಸಿ ಇಲ್ಲಿ ಸುಮ್ಮನೆ ಕುಳಿತರೆ ಪ್ರಯೋಜನ ಇಲ್ಲ ಕಣೋ ಅಂತ ಮನೋಜ್ಗೆ ಹೇಳಿ ರೂಮ್ ನಂಬರ್ ನೋಡಿ ಕೆಳಗಡೆ ಹೋದನು. ವೇದಾಂತ್ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಮನೋಜ್ ಗಮನಿಸಲೇ ಇಲ್ಲ. ರೂಮ್ನಲ್ಲಿ ಶಿವಾನಿ ಏನು ಮಾಡ್ತಿದ್ದಾಳೋ ಅನ್ನೋ ಭಯ ಅವನನ್ನು ಕುಳಿತುಕೊಳ್ಳಲು ಬಿಡಲಿಲ್ಲ. ಎದ್ದು ರೂಮ್ ಹತ್ರ ಹೋಗಿ ಡೋರ್ನ ತಟ್ಟೋಣ ಎಂದು ಹೋದನು. ರೂಮ್ನ ಒಳಗಡೆ ಹೋದ ತಕ್ಷಣ ರಮೇಶ್ ಬಾಗಿಲು ಹಾಕ್ತ. ಶಿವಾನಿ ರೂಮಿನೊಳಗಡೆ ಬಂದು ಯಾರು ಇಲ್ಲದೇ ಇದ್ದನ್ನು ನೋಡಿ ಆಶ್ಚರ್ಯಪಡ್ತಾ, ನಿಮ್ಮ ಫ್ರೆಂಡ್ ರೂಮ್ನಲ್ಲಿ ಇರ್ತಾರೆ ಅಂದ್ರಿ ಅಲ್ವಾ, ಇಲ್ಲಿ ಯಾರೂ ಇಲ್ವಲ್ಲ ಅಂದ್ಲು. ನನ್ನ ಫ್ರೆಂಡ್ ಇದ್ದರೆ ಮಾತ್ರ ಬರ್ತೀಯಾ, ನಾನಿದ್ರೆ ಬರಲ್ವಾ ಅಂತ ರಮೇಶ್ ಫೋನ್ ತೆಗೆದುಕೊಂಡು ರಿಸೆಪ್ಷನ್ಗೆ ಕಾಲ್ ಮಾಡಿ ಒಂದು ಬಾಟಲ್ ವಿಸ್ಕಿ ಮತ್ತು ಡಿನ್ನರ್ ಏನು ಬೇಕು ಅಂತ ಹೇಳಿ ಬೇಗ ತರಲು ಆರ್ಡರ್ ಮಾಡಿದ. ಶಿವಾನಿ ಭಯದಿಂದ ಹೊರಗಡೆ ಹೋಗಲು ಬಾಗಿಲು ತೆಗೆಯಲು ಹೋದಳು. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಬಾಗಿಲು ತೆರೆಯಲ್ಲ, ಸುಮ್ಮನೆ 2 ಗಂಟೆ ಇಬ್ಬರು ಎಂಜಾಯ್ ಮಾಡ್ಕೊಂಡು ಹೋಗೋಣ, ಅರ್ಚದೆ ಸುಮ್ಮನೆ ಕೂತ್ಕೋ ಅಂದನು ರಮೇಶ್. ಶಿವಾನಿ ಫೋನ್ ತೆಗೆದು ಆರ್ಯನ್ಗೆ ಕಾಲ್ ಮಾಡೋಣ ಅಂತ ನೋಡಿದ್ಲು. ಆದರೆ ತಕ್ಷಣ ರಮೇಶ್ ಅವಳ ಕೈಯಿಂದ ಫೋನ್ನ ಕಸಿದುಕೊಂಡು, ಯಾರಿಗೆ ಫೋನ್, ನಿಮ್ಮ ಅಣ್ಣನಿಗಾ, ಯಾಕೆ ಅಷ್ಟು ಅವಸರ, 2 ಗಂಟೆ ಆದಮೇಲೆ ಯಾರಿಗೆ ಬೇಕೋ ಅವರಿಗೆ ಫೋನ್ ಮಾಡು ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕೆ ಎಸೆದನು. ಶಿವಾನಿ ಸ್ವಲ್ಪ ಧೈರ್ಯ ತಂದ್ಕೊಂಡು, ನನ್ನನ್ನು ಏನಾದರೂ ಮಾಡಿದೆ ಅಂದರೆ ನಮ್ಮ ಅಣ್ಣ ನಿನ್ನ ಪ್ರಾಣ ತೆಗಿತಾರೆ, ಜಾಗ್ರತೆ ಅಂದಳು. ನಿನ್ನನ್ನು ಅನುಭವಿಸಿದ ಮೇಲೆ ಪ್ರಾಣ ಇದ್ದರೆ ಏನು ಹೋದರೆ ಏನು ಎನ್ನುತ್ತಾ ರಮೇಶ್ ಅವಳ ಹತ್ರ ಬಂದು, ಮುಖಕ್ಕೆ ಇದ್ಯಾಕೆ ಹಾಕಿಕೊಂಡಿದ್ದೀಯಾ ಅಂತ ಅವಳ ಮುಖದ ಮೇಲಿನ ಮರೆಯನ್ನು ಸರಿಸಲು ಹೋದ. ಇಷ್ಟು ಸುಂದರವಾದ ಮುಖವನ್ನು ಯಾಕೆ ಕವರ್ ಮಾಡ್ತೀಯಾ ಅಂತ ಕೆನ್ನೆಗೆ ಮುತ್ತು ಕೊಡಲು ಹೋದಾಗ ಶಿವಾನಿ ಅವನನ್ನು ಹಿಂದಕ್ಕೆ ತಳ್ಳಿದ್ಲು. ಹಿಂದಕ್ಕೆ ಬೀಳುವವನು ಸಾವರಿಸ್ಕೊಂಡು, ನಿನ್ಗೆ ತುಂಬ ಸೊಕ್ಕೆ ಕಣೆ, ನಾನು ನಿನ್ನನ್ನು ಮದುವೆ ಆಗಬೇಕಿರೋನು ತಾನೇ, ಅಂದೇ ಮಾಲ್ನಲ್ಲಿ ನಿನ್ನ ಸೈಜ್ ನೋಡಲು ಬಿಡಲಿಲ್ಲ ನೀನು, ಈಗ ಹೇಗೆ ಬಿಡಲ್ವೋ ನಾನು ನೋಡ್ತೀನಿ ಕಣೆ ಅಂತ ಶಿವಾನಿಯ ಎದೆ ಕಡೆ ಕಾಮದ ದೃಷ್ಟಿಯಿಂದ ನೋಡ್ದ. ಶಿವಾನಿ ಕೆಳಗಡೆ ಬಿದ್ದಿದ್ದ ಬೆಡ್ಶೀಟ್ನ ತೆಗೆದುಕೊಂಡು ಮುಚ್ಕೊಂಡ್ಳು. ಅದರಲ್ಲಿ ಎಷ್ಟು ಹೊತ್ತೇ ಕವರ್ ಮಾಡ್ಕೊಳ್ತೀಯಾ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಎಲ್ಲವೂ ಒಂದೊಂದಾಗಿ ನಿನ್ನ ಮೈಯಿಂದ ದೂರ ಆಗುತ್ತೆ ಅಂತ ರಮೇಶ್ ನಗ್ತಾ ಇರುವಾಗ ಬೆಲ್ಲಾಯಿತು. ನಾನು ಆರ್ಡರ್ ಮಾಡಿದ್ದು ಬಂದಿದೆ ಅನಿಸುತ್ತೆ ಅಂತ ಬಾಗಿಲು ತೆಗೆದ. ಒಬ್ಬ ಸರ್ವರ್ ಟ್ರೇನಲ್ಲಿ ಬಾಟಲಿ ಹಿಡ್ಕೊಂಡು ನಿಂತಿದ್ದ. ಅವನ ಮುಖಕ್ಕೆ ಮಾಸ್ಕ್ ಹಾಕಿತ್ತು. ಎಕ್ಸ್ಕ್ಯೂಸ್ ಮೀ ಎಂದು ಅವನು ಒಳಗಡೆ ಬಂದ. ಸರ್ವರ್ ಒಳಗಡೆ ಬರ್ತಾ ಇದ್ದಂತೆಯೇ ಶಿವಾನಿ ಬೆಡ್ರೂಮಿನೊಳಗಡೆ ಓಡಿದ್ಲು. ಅದು ಸೂಟ್ ಆಗಿರೋದ್ರಿಂದ ಅಲ್ಲಿ ಲಿವಿಂಗ್ ರೂಮ್ ಮತ್ತು ಬೆಡ್ರೂಮ್ ಎರಡೂ ಇವೆ. ಸರ್ವರ್ ಬಂದು ಟೇಬಲ್ ಮೇಲೆ ಸಾಮಾನುಗಳನ್ನು ಇಡ್ತಾ ಸುತ್ತಲೂ ನೋಡ್ತಾ ಇದ್ದಾಗ ರಮೇಶ್, ಏಯ್ ಬೇಗ ಇಟ್ಟು ಹೊರಡೋ ಇಲ್ಲಿಂದ ಅಂತ ಗದರಿಸಿದ. ಆಗ ಸರ್ವರ್ ಓಕೆ ಸರ್ ಅಂತ ಹೇಳಿ ಹೊರಗಡೆ ಹೋಗುವಾಗ ಈ ಸರ್ವರ್ ಬೆಡ್ರೂಮ್ ಕಡೆ ನೋಡಿದ. ಕತೆ ಮುಂದುವರಿಯೋದು. ಇಲ್ಲಿ ಸರ್ವರ್ ಆಗಿ ಬಂದಿರೋನು ನಿಜವಾದ ಸರ್ವರಾ ಅಥವಾ ಬೇರೆನಾ ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.